ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಸ್ಲಿಂ ಜನರಲ್ ಸೆಕ್ರೆಟರಿ ಸರ್ ನಾನು. ಮಾನ್ವಿ ತಾಲೂಕಿನಲ್ಲಿ ಕಳೆದ 25-15 ವರ್ಷಗಳಿಂದ ಮೇಲೆ ಬಹಳಷ್ಟು ದಿನ ಅದು 15-25 ವರ್ಷಗಳಿಂದ ಕಂಬೆಗಳು ಹಾಕಿದ್ದಾರೆ. ಇನ್ನುವರೆಗೂ ಲೈಟ್ಗಳು ಹಾಕಿಲ್ಲ. ನಮ್ಮದು ಪ್ರಶ್ನೆ ಸೀದಾ ರಾಜಕಾರಣಿಗಳಿಗೆ ಐತೆ. ಇವರು ಅಭಿವೃದ್ಧಿ ಹರಿಕಾರ ಅಂತ ಅವ್ರಿಗೆ ಖುಷಿ ಪಡಕ್ಕೆ ಅವ್ರ ಪಾರ್ಟಿ ಕಡೆಯಿಂದ ಒಂದೊಂದು 2 ನಿಮಿಷ ವಿಡಿಯೋ ಮಾಡಿ ಹಾಕ್ತಾರಲ್ಲ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಬೇಕು. 15-25 ವರ್ಷಗಳಿಂದ ನಾವು ಲೈಟ್ ಹಾಕಿಲ್ಲ, ಬೆಳಕು ಕೊಟ್ಟಿಲ್ಲ, ಜನರಿಗೆ ಓಡಾಡೋಕ್ಕೂ ಸೌಲಭ್ಯ ಮಾಡಿಕೊಟ್ಟಿಲ್ಲ ಅಂತ ಇವ್ರ ಗಮನಕ್ಕೆ ತರಬೇಕು. ಇವ್ರ ಪಾರ್ಟಿ ಅಧಿಕಾರಿಗಳಿಗೆ, ಇವ್ರ ಪಾರ್ಟಿಯ ಕಾರ್ಯಕರ್ತರುಗಳು ಇಲ್ಲ, ಇವ್ರಿಗೆ ಖುಷಿ ಮಾಡೋಕೆ ನಾವು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ವಿಡಿಯೋ ಮಾಡೋದು ಬದಲಾಗಿ ಈ ಥರ ಕೆಲಸ ಮಾಡಬೇಕು. ನಾಯಿ ಅವಳಿಗಳು ಜಾದ ಆಗ್ಯದ ಆ ಏರಿಯಾದಲ್ಲಿ. ರಾತ್ರಿಗೆ ಹೋಗೋರು ಬರೋರಿಗೆ ಭಾಳ ಒಂದು ಸಮಸ್ಯೆ ಆಗ್ತದೆ. ಮತ್ತು 2 ಲೇಡೀಸ್ ಹಾಸ್ಟೆಲ್ ಇದಾವೆ ಅಲ್ಲಿ. ಆ ಕತ್ಲಿನಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಎಂಥ ಬಿಗಾರ ಕತ್ಲ ಇದೆ. ಹೋಗೋಕೆ ಬರೋಕೆ ಹೆಣ್ಣು ಮಕ್ಕಳೇ ಆಗಲಿ ಭಾಳ ತೊಂದರೆ ಆಗ್ತದಂತ ನಾನು ಅಲ್ಲ ಸರ್, ಏನಂತಂದ್ರೆ ಈಗ ನೀವು ಈ ರೀತಿ ಅಂತ ಹೇಳ್ತೀರಿ, ಸಮಸ್ಯೆಗೆ ಯಾರು ಸರ್ ಕಾರಣ? ಸರ್ ರಾಜಕಾರಣಿಗಳು ಸರ್, ರಾಜಕಾರಣಿಗಳು. ನಮ್ಮ ಶಾಸಕರು ಇದ್ದಾರೆ, ಶಾಸಕರು ಅಷ್ಟು ಗೊತ್ತಿಲ್ಲ. ಆ ರೋಡಿಗೆ ತಿರುಗಾಡೋರು, ಹೋಗೋರು ಬರೋರು. ಇನ್ನುವರೆಗೂ ಹೌದು ಒಂದು ಲೈಟ್ ಆಗಬೇಕು. ಎಷ್ಟು ವರ್ಷ ಸರ್? 1 ವರ್ಷದ ಮಾತು, 6 ತಿಂಗಳದ ಮಾತು, 3 ತಿಂಗಳದ ಮಾತು. ಅರೆ 15-25 ವರ್ಷ ಆಗಿದ್ರೂ ಇನ್ನುವರೆಗೂ ಆ ಏರಿಯಕ್ಕೆ ಅದು ಮತ್ತೆ ಹೃದಯ ಭಾಗದಲ್ಲಿ ಇರುವಂತ ಏರಿಯಾ ಅದು. ಏನಾದ್ರೂ ಸ್ವಲ್ಪ ಅಲ್ಲಿ ಅವರಲ್ಲಿ ಏನಾದ್ರು ಇದ್ರೆ ಅದು ಇಮಿಡಿಯೇಟ್ಲಿ ಅವ್ರು ಆಕ್ಷನ್ ತಗೊಳ್ತಾರ. ಈಗ ನಾವು ಬಂದು ಮೈಲಿ ಸೀತೆ ಆದ್ರೂ ಮುಸ್ಲಿಮಿನ್ ಯಾವಾಗ ಆಕ್ಷನ್ ತಗೊಳ್ತೀವಿ ಅವಾಗ ಇಮಿಡಿಯೇಟ್ಲಿ ಏನೈತೆ ಅವ್ರಿಗೆ ವಿಡಿಯೋ ಬರ್ತದ, ಇಲ್ಲಾಂದ್ರೆ ಕೆಲಸ ಮಾಡ್ತಾರ. ಮೇನ್ ರೋಡಿ ಸರ್ ಅದು. ಏನ್ ನಮ್ಮ ಮೋಣದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು, ಮೇನ್ ರೋಡಿನ ಬಗ್ಗೆ ಮಾತಾಡಕತ್ತೀವಿ. ಇವ್ರಿಗೆ ಏನಾದ್ರೂ ಸ್ವಲ್ಪ ಇದ್ರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಆ ಭಾಗದ ಜನರಿಗೆ ನ್ಯಾಯ ಕೊಡಿಸಬೇಕು. ಆ ಭಾಗದ ಜನರಿಗೆ ಕುಡಿಯೋ ನೀರು, ಲೈಟಿನ ಸೌಲಭ್ಯ ಮತ್ತು ಹೋಗೋ ಬರೋ ದಾರಿಗೆ ಸೌಲಭ್ಯ ಮಾಡಿ ಕೊಡಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ರಾಜಕಾರಣಿಗಳಿಗೆ ಇಷ್ಟೇ ಹೇಳೋದು. अस्सलाम वालेकुम। अर्ज़ गुज़ारिश है कि एक इंसानियत का पैगाम है। इंसानियत के काम पर हम काम कर रहे हैं, किसी धर्म जात पर नहीं है। आज जो हम आए यहाँ पर म्यूनसिपाल्टी में एक दरख्वास्तनामा देने आए थे। वहाँ पर बहुत सालों से खंभे डाले गए, वहाँ पर लाइट वगैरह नहीं है। वहाँ पर कुत्तों की रात में बहुत तकलीफ हो रही है। वहाँ पर हॉस्टल भी है, नेताजी स्कूल है, उधर हमारा एक स्कूल भी चल रहा है, इदारा भी चल रहा, आने जाने के लिए तकलीफ हो रही है। और मैं रिक्वेस्ट करता हूँ, दरख्वास्त करता हूँ ये हुकूमत को कि काम सही कराया जाए और जल्द से जल्द काम कराया जाए। क्योंकि अब बारिश के मौसम में बहुत सारी चीज़ें फिर वैरा लटक रहे, शार्ट मारकर जानवर मर जा रहे अतराफ में। वो देखो खंभों के ऊपर वैरा कैसा लटक रहे, और वैरों को दुरुस्त करे और ये लाइटिंग वगैरह भी डाले। जो हमें दरख्वास्त दिए, इस दरख्वास्त को मंजूर करके इस काम को आगे बढ़ाए। जब तक काम नहीं करेंगे हम इस आवाज़ को अपने मजलिसुल इत्तेहादुल मुस्लिमीन से आवाज़ लगाते रहेंगे। हमारा कोई इससे ये नहीं है। आप करेंगे तो हमें बहुत खुशी होगी। ಅಲ್ಲ ಸರ್, ಏನಂತಂದ್ರೆ ಈ ಸಮಸ್ಯೆಗಳು ಅಂತ ಹೇಳ್ತೀರಿ, ಏನು ಸರ್ ಇದಕ್ಕೆಲ್ಲ? ಏನು ಈಗ ನೀವು ಬಂದು ಈ ಸಮಸ್ಯೆಗಳು ಯಾರು ಸರ್ ಕಾರಣ? पूरे राजकीय करने वाले चीज में दूसरे कौन है फिर? उनके जहन में ये बात आना भाई, जरूरत पड़े तो जब जरूरत पड़ती थी आते थे, अब जरूरत नहीं है क्या? अपने आना देखना, काउंसलर कौन है, इसके जिम्मेदार वार्ड के उधर वो एरिया के कौन है, क्या हो रहा क्या नहीं। जरूरत पड़े, अपने जरूरत पड़ती तो वोट लेने आते, अब जरूरत खत्म हो जाती तो सुनको नहीं देखते। आना भाई देखना। ನಮಸ್ಕಾರ ಎಲ್ಲರಿಗೂ. ನಾನು ವಾರ್ಡ್ ನಂಬರ್ 2 AIMIM ಪಕ್ಷದಿಂದ ಅಧ್ಯಕ್ಷನಾಗಿ ಮಾತಾಡ್ತಿರೋದು. ಈಗ ಸಮಸ್ಯೆ ಏನಂದರೆ, ಈಗ ನಮ್ಮದು ವಾಲ್ಮೀಕಿ ಸರ್ಕಲ್ ಕರಡಿಗುಡ್ಡ ರೋಡ್ಲಿಂದ ಮಕ್ಕಾನಗರ್ ಕರಡಿಗುಡ್ಡ ರೋಡು ಅಲ್ಲಿವರೆಗೆ ಇದು ಲೈಟಿನ ಕಂಬ ಏನು ಹಾಕಿದ್ದಾರೆ. 10-15 ವರ್ಷ ಆಯ್ತು ಹಾಕಿ. ಅಲ್ಲಿ ಈಗ ಇನ್ನುವರೆಗೆ ಆದ್ರೂ ಲೈಟ್ ಇಲ್ಲ, ಏನಿಲ್ಲ. ಎಲ್ಲ ಜನರಿಗೆ ಹೋಗಾಕ ತಿರ್ಗಾಡಕ ಸಾಯಂಕಾಲ ಟೈಮ್ ತೊಂದರೆ ಜಾಸ್ತಿ ಆಗ್ತಾ ಇದೆ. ಮತ್ತು ಸ್ಕೂಲ್ಗಳಿದಾವೆ ಅಲ್ಲಿ 2, ಅಲ್ಲಿ ಮಕ್ಕಳಿಗೆ ಹೋಗೋಕೆ ಬರೋಕ್ಕೂ ಕಷ್ಟ ಆಗ್ತಾ ಇದೆ. ರಾತ್ರಿ ಕತ್ಲದಲ್ಲಿ ಟ್ಯೂಷನ್ಗೆ ಹೋಗಿರ್ತಾರೆ, ಬರ್ತಿರ್ತಾರೆ. ಅದರಲ್ಲಿ ಇನ್ನೊಂದೇನೆಂದರೆ, ಈಗ ನಾಯಿ ಕಾಟ ಜಾಸ್ತಿ ಆಗಿದೆ. ನಾಯಿಗಳು ಸಾಯಂಕಾಲ ಅನ್ನಷ್ಟೇ ಹುಡುಗರಿಗೆ ರೋಡಿಗೆ ತಿರುಗಾಡಬೇಕಂದ್ರೆ ಕಷ್ಟ ಆಗಿಬಿಟ್ಟಿದೆ. ಕಲೆ ಬಿದ್ದು ನಾಯಿ ಹುಡುಗರಿಗೆ ಕಾಟ ಕೊಡಕತ್ತಿದ್ದು ಭಾಳ. ಮತ್ತು ಸಾರ್ವಜನಿಕರಿಗೆ ಗಾಡಿ ಮೇಲೆ ಹೋಗೋರಿಗೆ ಬರೋರಿಗೆ ಜಾಸ್ತಿ ಭಾಳ ಕಾಟ ಕೊಡ್ತಾ ಇದೆ. ಈ ಸಮಸ್ಯೆಯನ್ನು ನಾವು ತಗೊಂಬಂದು ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾವು ಇವತ್ತು ಅರ್ಜಿ ಮುಖಾಂತರ ನಾವು ಕೊಟ್ಟಿದ್ದೀವಿ. ಅವರು ಇದ್ರ ಮೇಲೆ ಕ್ರಮ ಆ್ಯಕ್ಷನ್ ಆಗಿ ಸರಿಯಾದ ಪ್ರಮಾಣದಲ್ಲಿ ತಗೊಂಡು ಅದು ನಮಗೆ ಬೇಗನೆ ಅದನ್ನ ಸರಿಪಡಿಸಿ ಕೊಡಬೇಕು. ಮತ್ತೇನಂದ್ರೆ ಲೈಟ್ಗಳು ಮತ್ತು ಅದು ನಾಯಿಗಳದ್ದು ಕಾಟ ಏನು ಹೆಚ್ಚಾಗಿದೆ, ಅದ್ರದ್ದು ನಮಗೆ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಬೇಕು. ಅಲ್ಲ ಸರ್, ಏನಂತಂದ್ರೆ ಈಗ ನೀವು ಒಂದು ರೀತಿಯಲ್ಲಿ ಆ 2ನೇ ವಾರ್ಡ್ನ ನಿವಾಸಿಗಳು,
ಯಾಕಂದ್ರೆ ವಿದ್ಯುತ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅಥವಾ ಬೀದಿ ನಾಯಿಗಳ ಕಾಟ ಇದೆ ಅಂತ ಹೇಳ್ತಾ ಇದ್ರಿ. ಈಗ ತಂದ್ಮೇಲೆ ಈಗ ಹಿಂದೆ ಕೂಡ ಒಂದು ಎಲ್ಲ ಸದಸ್ಯರಿದ್ರು, ಏನ್ ಸರ್ ಈಗ ಸರ್ಕಾರ ಇತ್ತು, ಏನ್ ಸರ್ ಇದೆ ಯಾಕೆ ಸಮಸ್ಯೆ? ಇದು ಹಿಂದ ಎಲ್ಲ ಸರ್ಕಾರ ಇತ್ತು, ಎಲ್ಲ ಸದಸ್ಯರಿದ್ರು. ಅಂದ್ರೆ ಅವರು ಏನು ಇನ್ನುವರೆಗಾದ್ರೂ ಅದ್ರ ಬಗ್ಗೆ ನಾವು 2-3 ಸಲ ಬಂದಂಗೆಲ್ಲ ಅವರು ಸದಸ್ಯರಿಗೆ ಮತ್ತೆ ಸರ್ಕಾರಕ್ಕೆಲ್ಲ ಹೇಳಿದ್ರು. ಇದ್ರ ಬಗ್ಗೆ ಅವ್ರು ಏನ್ ಗಮನವನ್ನು ತಗೊಂಡಿಲ್ಲ. ಈಗ ಮುಖ್ಯಾಧಿಕಾರಿಗಳು ಏನಂದ್ರು ಸರ್? ಇವರು ಈಗ ಕೊಟ್ಟಿದ್ದಕ್ಕೆ ಏನಂದ್ರೆ ಸರ್, ಅವರು ಇದ್ರ ಬಗ್ಗೆ ನಾವು ಏನಿದೆ ನಾವು ಅದು ಯಾರ್ದು ಡಿಪಾರ್ಟ್ಮೆಂಟಿಗೆ ಬರ್ತೈತೆ ಅವ್ರಿಗೆ ನಾವು ಕೊಟ್ಟು ಅದನ್ನ ಏನೇನು ಬೇಗನೆ ನಿಮ್ಗೆ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ರು ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.